ನೋಡಿದ ತಕ್ಷಣ ಅಂತೂ ತಿನ್ನಬೇಕು ಅನಿಸುತ್ತೆ, ಬಾಯಲ್ಲಿ ನೀರು ಬರುತ್ತೆ. ಇನ್ನು ನಾಲ್ಗೆ ಮೇಲೆ ಇಟ್ಕೊಂಡಿದ್ದ ತಕ್ಷಣ ಹೇಳ್ದೆ ಕೇಳದೆ ಹಂಗೆ ನೀರಂತೂ ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸೂಪರ್ ಆಗಿದ್ದೀನಿ. ಸೀಸನ್ ಅಂತೂ ಮುಗಿತಾ ಬಂದಿದೆ, ಹಾಗಾಗಿ ನಾನು ಮಾವಿನಕಾಯಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಸುಮಾರು ಒಂದು 2 kg ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಅದು ಇದು ಚೆನ್ನಾಗಿ ಬಲ್ತಿರುವಂಥದ್ದು. ಈಗ ಇದನ್ನು ನೀಟಾಗಿ ನೀರಲ್ಲಿ ತೊಳ್ಕೊಂಡು ಒಣಗಿರುವಂತಹ ಬಟ್ಟೆಯಲ್ಲಿ ಇದನ್ನು ನೀಟಾಗಿ ತೊಳೆದು ಇಟ್ಕೊಳ್ಬೇಕು. ಯಾವುದೇ ಉಪ್ಪಿನಕಾಯಿ ನಾವು ಹಾಕಿದ್ರೂ ಕೂಡ ಆಲ್ಮೋಸ್ಟು ತೊಳಿಬೇಕು. ಹಾಗೆ ಒಣಗಿರೋ ಬಟ್ಟೆಯಲ್ಲಿ ಇದನ್ನು ನೀಟಾಗಿ ಒರೆಸ್ಕೊಂಡು ಯಾವುದೇ ತೇವಾಂಶ ಇಲ್ಲದೆ ಇರೋ ರೀತಿ ಇದನ್ನು ಇಟ್ಕೊಳ್ಬೇಕು. ಮಾವಿನಕಾಯಿಗಳು ಆದಷ್ಟು ಸ್ವಲ್ಪ ಕಲರ್ ಇರುವಂತಹ ಮಾವಿನಕಾಯಿಗಳನ್ನು ತಗೊಳ್ಳಿ, ಹಾಗೆ ಬಲ್ತಿರೋದನ್ನು ಕೂಡ ತಗೊಳ್ಳಿ. ನೋಡಿ, ಈ ಥರ ನಾನು ಕಟ್ ಮಾಡಿರ್ತಾ ಇದ್ದೀನಲ್ಲ, ಆ ಥರ ಕಲರ್ ಇರೋವಂಥ ಒಂದು ತೊಗೊಂಡ್ರೆ ಇದು ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ. ತುಂಬ ಗ್ರೀನ್ ಇರೋ ಕಾಯಿಗಳು ಅದು ಹುಳಿ ಜಾಸ್ತಿ ಇರುತ್ತೆ. ಈಗ ಇದೆಲ್ಲ ನನಗೆ ಬೇಕಾಗಿರುವಂತಹ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮಾವಿನಕಾಯಿಗಳನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡ್ರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಬಲ್ತಿದೆ ಕಾಯಿ ಅಂತ. ಈಗ ಇದಕ್ಕೆ ಬೇಕಾಗಿರುವಂತಹ ಉಪ್ಪು ಖಾರ ರಸಂ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ 2.5 kg ಮಾವಿನಕಾಯಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಉಪ್ಪು ಖಾರ ಹಾಗೆ ರಸಂ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರಸಂ ಪೌಡರ್ ಅಂದರೆ ಏನಿಲ್ಲ, ಸಾಸಿವೆ ಜೀರಿಗೆ ಮೆಂತ್ಯನ ಒಂದು ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಹುರಿದು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಒಂದು ಬಾಟ್ಲಲ್ಲಿ ಇಟ್ಕೊಂಡಿದ್ರೆ ಇದು ಎಲ್ಲ ಪದಾರ್ಥಕ್ಕೂ ಉಪಯೋಗಿಸ್ಬೋದು. ಏನಪ್ಪ ಅಂದರೆ ಈ ಟೊಮೆಟೊ ರಸಮು, ಹುಣಸೆಹಣ್ಣು ರಸಮು, ಹಾಗೆ ನಮ್ಮಲ್ಲಿ ಈ ಹುಳಿಯನ್ನು ಗೊಜ್ಜು ಅಂತ ಮಾಡ್ತೀವಿ. ಆ ಗೊಜ್ಜಿಗೆ ಈ ಪೌಡರನ್ನು ಯೂಸ್ ಮಾಡ್ತೀವಿ. ಹಾಗೆ ನೋಡಿ, ಈ ಥರ ಉಪ್ಪಿನಕಾಯಿ ಹಾಕಿದಾಗ ಇದಕ್ಕೂ ಯೂಸ್ ಮಾಡ್ಕೋಬೋದು. ಕೆಲವರು ಚಿತ್ರಾನ್ನಕ್ಕೆ ಯೂಸ್ ಮಾಡ್ತಾರೆ. ಎಲ್ಲದಕ್ಕೂ ಮಲ್ಟಿಪರ್ಪಸ್ಸು ಪೌಡರ್ ಅಂತಲೇ ಹೇಳ್ಬೋದು ಈ ರಸಂ ಪೌಡರನ್ನು. ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ. ಯಾಕಂದರೆ ನಾನು ಮಾವಿನಕಾಯಿ ತುಂಬ ಕ್ವಾಂಟಿಟಿಯಲ್ಲಿ ತೊಗೊಂಡಿರೋದ್ರಿಂದ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. ಹಾಗಾಗಿ ನಾನು ಈಗ ಸ್ವಲ್ಪ ಉಪ್ಪು ಖಾರ ರಸಂ ಪೌಡರ್ನ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡು ಆಮೇಲೆ ಬೇಕಾದರೆ ಇದಕ್ಕೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಬೇಕು. ಆ ಒಗ್ಗರಣೆನೂ ಕೂಡ ಹೇಳ್ತಾ ಹೋಗ್ತೀನಿ ಮುಂದೆ. ಇನ್ನು ಇದು ಆಲ್ಮೋಸ್ಟು ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಉಪ್ಪಿನಕಾಯಿ ಏನಪ್ಪ ಅಂದರೆ ಮೊಸರನ್ನ ತಿನ್ನೋದಕ್ಕಾಗಿರ್ಬೋದು, ಆಮೇಲೆ ಊಟಕ್ಕೆ ಸೈಡ್ಗೆ ಹಾಕ್ಕೊಳ್ತೀವಿ. ಕೆಲವರು ತಿನ್ನೋವಂಥವ್ರು ಆಗಲೇ ಕಪ್ಪುಗಳಲ್ಲಿ ಹಾಕ್ಕೊಂಡು ತಿಂತಾರೆ. ನಮ್ಮ ಮನೆಯಲ್ಲಂತೂ ನಾವು ಆಲ್ಮೋಸ್ಟ್ ಊಟದ ಜೊತೆ ತಿನ್ನೋದಕ್ಕಿಂತ ಈ ಮೊಸರನ್ನಕ್ಕೆ ತಿಂತೀವಿ. ಹಾಗೆ ಒಂದು ಬೌಲಲ್ಲಿ ಹಾಕ್ಕೊಂಡು ತಿನ್ನೋವಂಥದ್ದು ಜಾಸ್ತಿ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಬೇಕಾಗಿರುವಷ್ಟು ಕರಿಬೇವಿನ ಸೊಪ್ಪು, ಹಾಗೆ ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಸಾಸಿವೆ, ಎಣ್ಣೆ, ಒಂದು ಪ್ಯಾನು. ಈಗ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಬೇಕಾಗಿರೋಷ್ಟು ಎಣ್ಣೆ, ಅಂದರೆ ನಾನು ಒಂದು 200 ಗ್ರಾಮಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವಿ ಅಂತಂದರೆ ಕಡಿಮೆನೇ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಚಟಪಟ ಅಂತಂದಾಗ ಈ ಬೆಳ್ಳುಳ್ಳಿನ ಸ್ವಲ್ಪ ಈ ಕಲ್ಲಿನ ಕುಟಾಣಿ ಇರುತ್ತಲ್ವ ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುಟ್ಟಿ ಅದಕ್ಕೆ ಹಾಕಿ, ಅದು ಕೂಡ ಏನು ಘಮ ಅಂತ ಫ್ಲೇವರ್ ಕೊಡುತ್ತೆ. ಹಾಗೆ ಅದಾದ ನಂತರ ಈ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೇಕಾಗಿದೆ ಅಂತಂದರೆ ನೀವು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಳಿ. ಅರಿಶಿಣದ ಪುಡಿ ಹಾಕಿದ್ರೆ ಒಳ್ಳೆಯದೇ, ಹಾಗಾಗಿ ಕಲರು ಕೊಡುತ್ತೆ. ಇನ್ನೊಂದು ಈ ಅರಿಶಿಣ ಅದರಲ್ಲಿ ಆ್ಯಂಟಿಬಯೋಟಿಕ್ ಇರೋದರಿಂದ ಉಪ್ಪಿನಕಾಯಿಗೂ ಒಳ್ಳೆಯದೇ, ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದೇ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಅದಾದ ನಂತರ ನಾವು ಕಟ್ ಮಾಡಿ ಉಪ್ಪು ಖಾರ ರಸಂ ಪೌಡರ್ ಎಲ್ಲ ಹಾಕಿ ಇಟ್ಕೊಂಡಿರುವಂತಹ ಬೌಲ್ಗೆ ಈ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಂದೆ ಎಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಅಜ್ಜಿ ಹಂಗೆ ಮಾಡೋರು. ಈ ಹುಳಿ ಮಾವಿನಕಾಯಿ ಅಂತ ತೊಗೊಂಬಂದು ಅದನ್ನು ನೀಟಾಗಿ ತೊಳೆದು ಅದನ್ನು ಚೂರು ಈಗ ಉದ್ದುದ್ದ ಬರುತ್ತಲ್ವ ಆ ಥರ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರನ ಹಾಕಿ ಚೆನ್ನಾಗಿ ಬಿಸಿಲಲ್ಲಿ ಅದನ್ನು ಒಣಗಿಸ್ತಾ ಇದ್ರು. ಆ ಒಣಗಿಸಿದ್ದಾದ ನಂತರ ಅವ್ರು ಅವಾಗೆಲ್ಲ ಸ್ಟೋರ್ ಮಾಡ್ತಾ ಇದ್ದಿದ್ದು ಹೆಂಗಪ್ಪ ಅಂತಂದರೆ ಒಂದು ಈ ಮಂಡಿನ ಮಡಕೆ ಗುಡಾಣಿಗಳು ಅಂತ ಹೇಳ್ತಾ ಇದ್ರಲ್ಲ ಆ ಥರದ್ರಲ್ಲಿ ಸ್ಟೋರ್ ಮಾಡಿ ಬೇಕಾದಾಗ ಒಗ್ಗರಣೆ ಮಾಡಿಕೊಂಡು ಇಟ್ಕೊಂಡು ಊಟದ ಜೊತೆಗೆ ಉಪಯೋಗಿಸ್ತಾ ಇದ್ರು. ಬಟ್ ಇವಾಗ ಏನಪ್ಪ ಅಂತಂದರೆ ಕಾಲ ಬದಲಾವಣೆ ಆಗಿದೆ. ಇವಾಗ ಎಲ್ಲ ಟೈಮಲ್ಲೂ ಕೂಡ ಮಾವಿನಕಾಯಿ ಸಿಕ್ಕುವ ಚಾನ್ಸ್ ಇರೋದ್ರಿಂದ ನಮಗೆ ಬೇಕಾದ ಟೈಮ್ಗೆ ತೊಗೊಂಬಂದು ಕಟ್ ಮಾಡಿ ಈ ಥರ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿಯನ್ನು ಮಾಡ್ಕೊಂಡು ತಿನ್ಬೋದು. ಈ ಮಾವಿನಕಾಯಿ ಉಪ್ಪಿನಕಾಯಿ ಕಥೆನೇ ಹಾಗೆ. ಹೆಂಗಪ್ಪ ಅಂದರೆ ಈಗ ನೋಡಿ, ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ನನಗೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಇನ್ನು ಇದಂತೂ ಈ ಮೊಸರನ್ನಕ್ಕಂತೂ ಸಖತ್ತಾಗಿರುತ್ತೆ. ಹಾಗೆಯೇ ನಾವೀಗ ಮಿಕ್ಸ್ ಮಾಡಿದ್ರೆ ಇದು ಸ್ವಲ್ಪ ದಿನ ಊರಿಟ್ಟು ಅದು ಸೈಡಲ್ಲಿ ರಸ ಥರ ಬರುತ್ತೆ. ಅದನ್ನು ಬಿಸಿ ಅನ್ನ ಮಾಡಿಬಿಟ್ಟು ಆ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ರೀ ಸಖತ್ತಾಗಿರುತ್ತೆ. ಅಂತಂದರೆ ಎಷ್ಟು ಸಖತ್ತಾಗಿರುತ್ತೆ. ಬಟ್ ನೀವು ಇದನ್ನು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಹೇಳಿ ಹೇಗಿರುತ್ತೆ ಅಂತ. ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳ ಕೆಳಗಡೆ ಹೈಪ್ಸ್ ಅಂತ ಪಾಯಿಂಟ್ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ಸಾಧ್ಯ
ಆದರೆ ನೀವು ಕೂಡ ಈ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕೋದಕ್ಕೆ ಟ್ರೈ ಮಾಡಿ ಹೇಗಿದೆ ಅಂಥೇಳಿ. ಮುಂದಿನ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.